ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಸಿಎಂ ಆದ್ರೆ ಬರಿಗಾಲಿನಲ್ಲಿ ಬೆಟ್ಟ ಹತ್ತುವುದಾಗಿ ಹರಕೆ ಹೊತ್ತಿದ್ದಂತ ಎಚ್.ಡಿ.ಕೆ ಅಭಿಮಾನಿ ಎಂದು ಹರಕೆಯನ್ನ ತೀರಿಸಿದ್ರು. ಕಲಬುರಗಿ ಮೂಲದ ಸಂಗೀತ ಎಂಬುವರು ಮೈಸೂರಿನ ಚಾಮುಂಡಿ ಬೆಟ್ಟವನ್ನ ಸ್ವಾಧೀನವಿಲ್ಲದ ಕಾಲಿನಲ್ಲೇ ಹತ್ತಿ ಹರಕೆಯನ್ನ ತೀರಿಸಿದ್ರು. ಕಲಬುರಗಿ ಮೂಲದ ಸಂಗೀತ ಎನ್ನುವರು ಬೆಟ್ಟ ಹತ್ತುವ ಮೂಲಕ ಹರಕೆ ತೀರಿಸಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ 2020 ಸರ್ಕಾರ ಪತನವಾದ ಬಳಿಕ ಸಂಗೀತ ಈ ಹರಕೆಯನ್ನ ಹೊತ್ತಿದ್ರು. ಹರಕೆ ಹೊತ್ತಿದ್ದ ಸಂಗೀತಾಳಿಗೆ ಪತಿ ಕುಟುಂಬಸ್ಥರು ಸಾಥ್ ಕೊಟ್ಟರು. ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಆಗಲಿ ಅಂತಾನೆ ಬೆಟ್ಟ ಹತ್ತಿರೋದು. ಅವ್ರು ನನಗೆ 2006ರಲ್ಲಿ ಸಿಎಂ ಆಗಿದ್ದಾಗ ನನಗೆ ಜಾಬ್ ಕೊಡ್ಸಿರೋದು ಜನತಾ ದರ್ಶನದಲ್ಲಿ. ಅವ್ರು ಜನತಾ ದರ್ಶನ ನಡೆಸ್ತಾ ಇರ್ದಿರಲ್ವ, ಆ ಟೈಮಲ್ಲಿ ನಾವು ಗುಲ್ಬರ್ಗಿಂದ ಪ್ರತಿ ಶನಿವಾರನೂ ಬಂದು ಹೋಗ್ತಿದ್ವಿ. ಆವಾಗ ಒಂದು ಶನಿವಾರ ನಮ್ಗೆ ಅವ್ರನಿಗೆ ಮುಖದರ್ಶನ ಆಗಿ ಚೆನ್ನಾಗಿ ಮಾತಾಡಿ ನಾನು ನನ್ನ ಕಾಲು ಸರಿಲ್ಲ, ನನ್ನ ತಂಗಿ ಮಾತು ಬರಲ್ಲ. ಸೊ ಇಬ್ಬರು ಹೋದಾಗ ಆವಾಗ ನಮ್ಮ ಪರಿಸ್ಥಿತಿ ಅವ್ರು ಅರ್ಥ ಮಾಡಿಕೊಂಡು ಮನ್ಕೊಂಡು ಸರಿ ನಿಮಗೆ ಕೆಲಸ ಕೊಡ್ತೀನಿ ಅಂಥೇಳಿ ಬೆಂಗಳೂರು ಮೆಟ್ರೋ ಕೇಳಿದಿರಲ್ಲ, ಅದರಲ್ಲಿ ನಾನು ಕೆಲಸ ಮಾಡ್ತಾ ಇರೋದು. ಆ ಕೃಪೆಯಿಂದನೇ ನಾನು ಇಲ್ಲಿರೋದು. ಬೆಂಗಳೂರಿಂದ ನಾನು ಗುಲ್ಬರ್ಗದಿಂದ ನಾನು ಇದ್ದೀನಿ ಅಂದರೆ ನಾನು ಕುಮಾರಸ್ವಾಮಿ ಕೃಪೆಯಿಂದನೇ ಇಲ್ಲಿರೋದು. ಅವ್ರ ಮನಸ್ಸಲ್ಲಿ ನಮ್ಗೆ ಯಾವಾಗಲೂ ಇತ್ತು ಅವ್ರು ಸಿಎಂ ಆಗಲಿ ಅಂತ. ಬಟ್ ಇವಾಗ ಮತ್ತೆ ಚುನಾವಣೆ ಬಂತು ನೋಡಿ, ಆವಾಗ ಪಕ್ಕ ಇವ್ರು ಆಗಲೇಬೇಕು ಅಂತ ನಾನು ತಾಯಿ ಚಾಮುಂಡೇಶ್ವರಿಗೆ ಅಂದ್ಕೊಂಡೆ ನಮ್ಮ ಕುಮಾರಸ್ವಾಮಿನೇ ಬರಲಿ. ಅವರಿಂದ ತುಂಬ ಹೆಲ್ಪ್ ಆಗಿದೆ. ಯಾಕಂದರೆ ನಾನು ಯಾವುದೋ ಎಲ್ಲೋ ಇರ್ತಿದ್ದೆ, ನಾನು ಅವರಿಗೆ ಕೊಟ್ಟಿರಲಿಲ್ಲ. ತುಂಬ ಜನ ಆಗಿದ್ದಾರೆ. ಅದಕ್ಕೆ ಖುಷಿಯಿಂದ ನಾನು ಮತ್ತೆ ಕುಮಾರಸ್ವಾಮಿ ಸಿಎಂ ಆಗಲಿ ಅಂತಲೇ ಹೇಳ್ಬಾರ್ದು. ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಆಗಲಿ ಅಂತಲೇ ಬೆಟ್ಟ ಹತ್ತಿರೋದು. ಅವ್ರು ನನಗೆ 2006ರಲ್ಲಿ ಸಿಎಂ ಆಗಿದ್ದಾಗ ನನಗೆ ಜಾಬ್ ಕೊಡ್ಸಿರೋದು ಜನತಾ ದರ್ಶನದಲ್ಲಿ. ಅವ್ರು ಜನತಾ ದರ್ಶನ ನಡೆಸ್ತಾ ಇರ್ದಿರಲ್ವ, ಆ ಟೈಮಲ್ಲಿ ನಾವು ಗುಲ್ಬರ್ಗಿಂದ ಪ್ರತಿ ಶನಿವಾರನೂ ಬಂದು ಹೋಗ್ತಿದ್ವಿ. ಆವಾಗ ಒಂದು ಶನಿವಾರ ನಮ್ಗೆ ಅವ್ರನಿಗೆ